Hello students, welcome to GDR Schooling Adda. So ಇವತ್ತಿನ ದಿನ ನಾವು ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 8th ಸ್ಟ್ಯಾಂಡರ್ಡ್ ಹಿಂದಿ ಪಾರ್ಟ್ 2 ನಲ್ಲಿ ಬರುವಂತಹ ಸೆಕೆಂಡ್ ಚಾಪ್ಟರ್ ವೃಕ್ಷ ಪ್ರೇಮಿ ತಿಮ್ಮಕ್ಕ ಅಂದ್ರೆ ಚಾಪ್ಟರ್ ನಂಬರ್ 11 ವೃಕ್ಷ ಪ್ರೇಮಿ ತಿಮ್ಮಕ್ಕ ಈ ಒಂದು ಚಾಪ್ಟರ್ ನ ನೋಡೋಣ. ಓಕೆ, ಸೊ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 8th ಸ್ಟ್ಯಾಂಡರ್ಡ್ ಪಾರ್ಟ್ 2 ಹಿಂದಿಯಲ್ಲಿ ಬರುವಂತಹ ಏನು ಸೆಕೆಂಡ್ ಚಾಪ್ಟರ್ ಏನಿದೆ 11th ಚಾಪ್ಟರ್ ನಿಮ್ದು ಚಾಪ್ಟರ್ ನಂಬರ್ 11. ಓಕೆ, ವೃಕ್ಷ ಪ್ರೇಮಿ ತಿಮ್ಮಕ್ಕ. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಭಿನವ ಗೀತನ ಮಾಡಾಕಿದೆ. ಸೊ ಇದು ಬಂದು ವೃಕ್ಷ ಪ್ರೇಮಿ ತಿಮ್ಮಕ್ಕ. ಈ ಒಂದು ಚಾಪ್ಟರ್ ನಾವು ಇವತ್ತು ನೋಡ್ತಾ ಇದ್ದೀವಿ. ಓಕೆ, ಸೊ ಎಲ್ರಿಗೂ ಹೇಳ್ತಾ ಇದ್ದೀನಿ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಸಮಯ ಹಾಳು ಮಾಡೋದು ಬೇಡ. ಓಕೆ, ಸೊ ವೃಕ್ಷ ಪ್ರೇಮಿ ತಿಮ್ಮಕ್ಕ ಅವರ ಬಗ್ಗೆ ಅಂದ್ರೆ ನಾವು ಕನ್ನಡದಲ್ಲಿ ಸಾಲು ಮರದ ತಿಮ್ಮಕ್ಕ ಅಂತ ಹೇಳ್ತೀವಿ. ಸೊ ಸಾಲು ಮರದ ತಿಮ್ಮಕ್ಕ ಅವರ ಬಗ್ಗೆ ನಾವು ಈ ಒಂದು ಪಾಠದಲ್ಲಿ ತಿಳ್ಕೊಳ್ಳೋಣ. ಜನರಲ್ ಆಗಿ ಸದ್ಯಕ್ಕೆ ಹೇಳ್ಬೇಕಂತಂದ್ರೆ ಕಳೆದ ನವೆಂಬರ್ ತಿಂಗಳು ಏನಿತ್ತು, ನವೆಂಬರ್ 14, 2025ರಂದು ಸಾಲು ಮರದ ತಿಮ್ಮಕ್ಕ ಅವರು ಆರೋಗ್ಯ ಕಾರಣಗಳಿಂದಾಗಿ ತೀರ್ಕೊಂಡ್ಬಿಟ್ರು. ಓಕೆ, ಸೊ ಇವರಿಗೆ ತುಂಬಾ ವಯಸ್ಸಾಗಿತ್ತು. ಇವರು ತೀರ್ ಹೋದ್ರು 2025 ನವೆಂಬರ್ 14ರಂದು ಇವ್ರು ತೀರ್ಕೊಂಡ್ರು ಅಂತ ಹೇಳಿ ನಾವು ಕೇಳ್ಪಡ್ತೇವೆ. ತುಂಬಾನೇ ದುಃಖ ಆಯ್ತು. ಒಬ್ಬ ಒಳ್ಳೆ ವ್ಯಕ್ತಿತ್ವನ ನಾವು ಕಳ್ಕೊಂಡ್ವಿ ಅನ್ನೋ ಒಂದು ಭಾವನೆಯಲ್ಲಿ ಬಂದಿತ್ತು ಅಂತ ಹೇಳ್ತೇವೆ. ಅದಷ್ಟೇ ಅಲ್ಲದೆ 2019ರಲ್ಲಿ ಇವರಿಗೆ ಏನಪ್ಪಾ ಅಂದ್ರೆ ಪದ್ಮಶ್ರೀ ಪುರಸ್ಕಾರವನ್ನ ಕೂಡ ನೀಡಿದ್ರು. ಇವರಿಗೆ ತುಂಬಾ ಅವಾರ್ಡ್ ಗಳನ್ನ ಕೊಟ್ಟಿದ್ದಾರೆ ಸಮಾಜ ಸೇವೆಗೋಸ್ಕರ. ಸೊ ಅವೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಪಾಠದಲ್ಲಿ ನಾವು ತಿಳ್ಕೊಳ್ಳೋಣ. ಸಾಲು ಮರದ ತಿಮ್ಮಕ್ಕ ಯಾರಾಗಿದ್ರು, ಏನಾಗಿದ್ರು, ಅವರ ಸೇವೆ ಎಂತಹದ್ದು ಅನ್ನೋದ್ರ ಬಗ್ಗೆ ಈ ಒಂದು ಪಾಠದ ಮೂಲಕ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ತಾ ಪಾಠವನ್ನ ಪ್ರಾರಂಭಿಸೋಣ. ಓಕೆ, ಸೊ ಏನಪ್ಪಾ ಅಂದ್ರೆ ವೃಕ್ಷ ಪ್ರೇಮಿ ತಿಮ್ಮಕ್ಕ ನಿಮ್ಮ ಚಾಪ್ಟರ್ ನಂಬರ್ 11 ಏನಿದೆ ಹಿಂದಿ ಪಾರ್ಟ್ 2 ನಲ್ಲಿ ಸೆಕೆಂಡ್ ಚಾಪ್ಟರ್ ವೃಕ್ಷ ಪ್ರೇಮಿ ತಿಮ್ಮಕ್ಕ. ಈ ಒಂದು ಪಾಠವನ್ನ ತಿಳ್ಕೊಳ್ಳೋದ್ರಿಂದ ಅಮೂಲ್ಯ ಪರ್ಯಾವರಣದ ಮೇಲೆ ಇರುವಂತಹ ಅವರ ಅಮೂಲ್ಯವಾದ ಪ್ರೇಮ ಆಗಿರಬಹುದು, ಮತ್ತೆ ಪರ್ಯಾವರಣದ ಬಗ್ಗೆ ಯಾವ ರೀತಿ ರಕ್ಷಣೆ ಮಾಡ್ಬೇಕು ಏನು ಎಂಬ ಭಾವನೆಯನ್ನ ನಮ್ಮಲ್ಲಿ ಕೂಡ ನಾವು ಬೆಳೆಸ್ಕೋಬಹುದು ಅನ್ನೋ ಉದ್ದೇಶದಿಂದ ಈ ಒಂದು ಪಾಠವನ್ನ ರಚನೆ ಮಾಡಿದ್ದಾರೆ. ಸೊ ಆ ಒಂದು ಪಾಠವನ್ನ ನಾವು ಇವಾಗ ನೋಡೋಣ. ಓಕೆ, सालू मरदा तिम्मक्का का नाम आज कर्नाटक के कोने कोने में व्याप्त है। कर्नाटक सरकार ने उन्हें इतने सारे पुरस्कारों से सम्मानित किया है कि समाज सेवा के क्षेत्र में यह महिला एक मिसाल बन गई है। इस आदर्श महिला के जीवन के बारे में हम कितना जानते हैं? आइए ग्रामीण प्रदेश के गरीब परिवार में जन्म लेने वाली एक अनपढ़ महिला के उदात्त व्यक्तित्व एवं कार्य का परिचय पावे. और ಏನ್ ಹೇಳ್ತಾ ಇದ್ದಾರೆ, ಏನು ಸಾಲು ಮರದ ತಿಮ್ಮಕ್ಕ ಏನಿದ್ದಾರೆ ಈ ಒಂದು ಹೆಸರು ನಮಗೆ ಇಡೀ ಕರ್ನಾಟಕದಲ್ಲಿ ನಾವು ಕೋನೆ ಕೋನೆಯಲ್ಲಿ ಪ್ರಸಿದ್ಧಿ ಆಗಿರೋದನ್ನ ನೋಡಬಹುದು. ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಜಗತ್ತಲ್ಲೇ ಈ ಹೆಸರು ಇವಾಗ ಪ್ರಸಿದ್ಧಿ ಪಡೆದಿದೆ. ಓಕೆ, ಸೊ ಅಂತಹ ಒಂದು ಸಾಲು ಮರದ ತಿಮ್ಮಕ್ಕ ಅವರು ಸಮಾಜ ಸೇವೆಯನ್ನ ಮಾಡಿ ತಮ್ಮ ಒಂದು ಸೇವೆಯನ್ನ ಸಲ್ಲಿಸಿ ಹಲವಾರು ಪುರಸ್ಕಾರಗಳನ್ನ ಪಡೆದಿದ್ದಾರೆ, ಹಲವಾರು ಸಮ್ಮಾನಗಳನ್ನ ಮಾಡಿಸ್ಕೊಂಡಿದ್ದಾರೆ ಈ ಒಂದು ಕ್ಷೇತ್ರದಲ್ಲಿ. ಇಂತಹ ಒಬ್ಬ ಮಹಿಳೆ ಏನಪ್ಪಾ ಅಂತಂದ್ರೆ ಒಂದು ಮಾದರಿಯಾಗಿದ್ದಾರೆ ಎಲ್ಲರಿಗೂ ಅಂತ ಹೇಳಿ ನಾವು ನೋಡಬಹುದು. ಇಂತಹ ಒಂದು ಆದರ್ಶ ಮಹಿಳೆಯ ಜೀವನದ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ನಮ್ಗೆಲ್ರಿಗೂ ಎಷ್ಟು ಗೊತ್ತಿದೆ ಇವರ ಜೀವನ ಬಗ್ಗೆ ಅಂತ ಹೇಳಿ ಇಲ್ಲಿ ಪ್ರಶ್ನೆ ಇದೆ. ಸೊ ಆ ಒಂದು ವಿಷಯಕ್ಕಾಗಿ ಈ ಸಾಲು ಮರದ ತಿಮ್ಮಕ್ಕವರ ಬಗ್ಗೆ ತಿಳಿದುಕೊಳ್ಳೋಣ, ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಹೇಳ್ತಾ, ಗ್ರಾಮೀಣ ಪ್ರದೇಶದಲ್ಲಿ ಜನಿಸಿದಂತಹ ಒಬ್ಬ ಬಡ ಕುಟುಂಬದಲ್ಲಿ ಜನಿಸಿದಂತಹ ಶಾಲೆ ಕಲಿಯದೇ ಇರುವಂತಹ ಅನಕ್ಷರಸ್ಥ ಮಹಿಳೆ ಇವರು. ಅಂತಹ ಅನಕ್ಷರಸ್ಥ ಮಹಿಳೆಯ ಉದಾತ್ತ ವ್ಯಕ್ತಿತ್ವದ ಬಗ್ಗೆ ಇಂದಿನ ದಿನ ನಾವು ಪರಿಚಯ ಮಾಡಿಕೊಳ್ಳೋಣ ಅಂತ ಹೇಳಿ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಸೊ ಅವರ ಬಗ್ಗೆ ನಾವು ನೋಡೋಣ. तिम्मक्का का जन्म तुमकुर जिला गुब्बी तालुका में एक छोटे से गांव तक्केनहಳ್ಳಿ में हुआ. उनके पिता चिक्करंगಯ್ಯ और माता विजयम्मा थे. तिम्मक्का इनकी 6 संतानों में से एक थी. तिम्मक्का के माँ बाप मेहनत मजदूरी करते हुए अपना पेट ಪಾಲ್ತೆ ಥೇ. ಓಕೆ, ಸೊ ತಿಮ್ಮಕ್ಕ ಅವರೇನಪ್ಪಾ ಅಂದ್ರೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಕಕ್ಕೇನಹಳ್ಳಿ ಅನ್ನುವಂತ ಒಂದು ಸಣ್ಣ ಗ್ರಾಮದಲ್ಲಿ ಜನಿಸಿದ್ರು. ಇವರ ತಂದೆ ಹೆಸರು ಚಿಕ್ಕರಂಗಯ್ಯ, ತಾಯಿ ಹೆಸರು ವಿಜಯಮ್ಮ. ಇವರಿಗೆ ಒಟ್ಟು 6 ಜನ ಮಕ್ಕಳಿದ್ರು. ಆ 6 ಜನ ಮಕ್ಕಳಲ್ಲಿ ತಿಮ್ಮಕ್ಕಳು ಸಹಿತ ಒಬ್ಬರು ಅಂತ ಹೇಳಿ ನಾವು ನೋಡಬಹುದಾಗಿದೆ. ಇವರ ತಂದೆ ತಾಯಿ ಕೂಲಿ ಕೆಲಸಗಳನ್ನ ಮಾಡಿ ತಮ್ಮ ಒಂದು ಏನು ಪೋಷಣೆಯನ್ನ ಮಾಡ್ತಾ ಇದ್ರು, ತಮ್ಮ ಹೊಟ್ಟೆಯನ್ನ ತುಂಬಿಸ್ಕೊಳ್ತಾ ಇದ್ರು ಅಂತ ಹೇಳಿ ನಾವು ನೋಡಬಹುದಾಗಿದೆ. ओके, तिम्मक्का के पति का नाम बिक्कल चिक्कಯ್ಯ था. वे भी अनपढ़ थे. रोज दूसरों के खेत में पसीना बहाकर काम किया करते थे. इस दंपति को एक एक कौर के लिए कड़ी मेहनत करनी पड़ती थी. कमाई भी बहुत कम थी. यदि एक दिन मजदूरी नहीं करते तो उन्हें भूखे रहना पड़ता था. ತಿಮ್ಮಕ್ಕ ಏನಪ್ಪಾ ಅಂದ್ರೆ ತಿಮ್ಮಕ್ಕ ಯಾರಿಗೆ ಮದುವೆ ಮಾಡ್ಕೊಟ್ಟಿದ್ರು, ತಿಮ್ಮಕ್ಕನ್ನ
ಬಿಕ್ಕಲ ಚಿಕ್ಕಯ್ಯ ಅನ್ನೊಬ್ಬ ವ್ಯಕ್ತಿಗೆ ತಿಮ್ಮಕ್ಕನ ಮದುವೆ ಮಾಡಿಕೊಟ್ಟಿದ್ರು. ಆ ಬಿಕ್ಕಲ ಚಿಕ್ಕಯ್ಯ ಕೂಡ ಅನಕ್ಷರಸ್ಥ ವ್ಯಕ್ತಿಯಾಗಿದ್ರು. ಬೇರೆಯವರ ಹೊಲಗಳಲ್ಲಿ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಅಲ್ಲಿ ಹೋಗಿ ದುಡಿದಾಗ್ಲೇ ಅವರಿಗೆ ದುಡ್ಡು ಬರಬೇಕು. ಒಂದೇ ಒಂದು ದಿನ ಅವ್ರ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೂ ಕೂಡ ಅವರಿಗೆ ದುಡ್ಡು ಇರ್ತಾ ಇರ್ಲಿಲ್ಲ, ಊಟ ಸಿಗ್ತಾ ಇರ್ಲಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ತಿಮ್ಮಕ್ಕ ಮತ್ತೆ ಅವರ ಗಂಡ ಇಬ್ರು ತಮ್ಮ ಸಮಯವನ್ನ ಕಳೀತಾ ಇದ್ರು ಅಂತ ಹೇಳಿ, ಅಷ್ಟೊಂದು ಕಡು ಬಡತನದ ಜೀವನ ಅವ್ರದ್ದಾಗಿತ್ತು. ಅಂತಹ ಒಂದು ಸಮಯದಲ್ಲಿ ಅವರು ತಮ್ಮ ಜೀವನವನ್ನ ತೆಗಿತಾ ಇದ್ರು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. तिम्मक्का निस्संतान थी। पति पत्नी बच्चों के लिए तरस जाते थे। अंत में उन्होंने एक बच्चे को गोद लिया। दत्तक पुत्र के सगे माँ बाप को लोगों की कटु निंदा सुननी पड़ी। उन्होंने अपने बेटे को वापस ले लिया। अपना दत्तक पुत्र होकर तिम्मक्का बहुत दुखी हुई, लेकिन सन 2005 में उन्होंने बल्लूर के उमेश बीएन को पुत्र के रूप में अपनाया। ओ जब जो अब उनकी देखभाल कर रहा है। ओके ತಿಮ್ಮಕ್ಕ ದಂಪತಿಯವರಿಗೆ ಏನಾಗಿತ್ತಪ್ಪ ಅಂತಂತಂದ್ರೆ ಅವರಿಗೆ ಮಕ್ಕಳಿರ್ಲಿಲ್ಲ. ಮಕ್ಕಳಿಲ್ಲದ ಕಾರಣ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಮಗುನ ದತ್ತು ಪಡಿತಾರೆ. ಆ ಮಗುನ ದತ್ತು ಪಡೆದ ನಂತರ ಆ ದತ್ತು ಮಗುವಿನ ಏನು ತಂದೆ ತಾಯಿ ಇದ್ರು, ನಿಜವಾದ ತಂದೆ ತಾಯಿ ಇದ್ರು, ಅವರಿಗೆ ಏನಪ್ಪಾ ಅಂತಂದ್ರೆ ಜನರು ತುಂಬಾನೇ ಟೀಕೆಯನ್ನ ಮಾಡ್ತಾರೆ. ಅಂದ್ರೆ ಟೀಕೆ ಅಂದ್ರೆ ಇದೇ ರೀತಿ, ಅಂದ್ರೆ ನೀವ್ ಇರಕ್ಕಾಗ್ಲಿ ನೀವು ಮಗುನ ದತ್ತು ಕೊಟ್ಟಿದ್ದೀರಿ ಹಾಗೆ ಹೀಗೆ ಅಂತ ಹೇಳಿ, ಅವ್ರು ಮೊದ್ಲೇ ಬಡವರು, ಅವ್ರಿಗೆ ಯಾಕೆ ಕೊಟ್ಟಿದ್ದೀರಿ, ಆದ್ರೆ ಈ ರೀತಿಯ ಒಂದು ನಿಂದನೆಗಳನ್ನ ಅವರು ಕೇಳೋದಿಕ್ಕೆ ಪ್ರಾರಂಭ ಮಾಡಿದಾಗ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಿಮ್ಮಕ್ಕ ಅವ್ರಿಗೆ ಏನ್ ಮಗುವನ್ನ ದತ್ತು ಕೊಟ್ಟಿರ್ತಾರೋ ಆ ಮಗುವನ್ನ ವಾಪಸ್ ಪಡ್ಕೊಂಡ್ಬಿಡ್ತಾರೆ. ವಾಪಸ್ ಪಡ್ಕೊಂಡ್ಮೇಲೆ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ತಿಮ್ಮಕ್ಕ ಅವರಿಗೆ ತುಂಬಾ ದುಃಖದಲ್ಲಿರ್ತಾರೆ. ಆ ನಂತರದಲ್ಲಿ 2005ರಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಬಳ್ಳೂರಿನ ಉಮೇಶ್ ಬಿಎನ್ ಅನ್ನೋ ಒಬ್ಬ ವ್ಯಕ್ತಿಯನ್ನ ಪುತ್ರನ ರೂಪದಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಸ್ವೀಕಾರ ಮಾಡ್ತಾರೆ. ಅವರೇ ಕೊನೆಯ ಹಂತದವರೆಗೂ ಅವರ ಒಂದು ವ್ಯವಸ್ಥೆಯನ್ನ ಅವರನ್ನ ನೋಡ್ಕೊಳ್ಳೋ ಕೆಲಸವನ್ನ ಇವರೇ ಮಾಡಿದ್ರು. ಯಾರು? ಉಮೇಶ್ ಬಿಎನ್ ಅವರು. ತಿಮ್ಮಕ್ಕ ಅವರ ಕೊನೆಯ ದಿನಗಳವರೆಗೂ ಕೂಡ ಅವರನ್ನ ಪಾಲನೆ ಪೋಷಣೆಯನ್ನ ಇವರೇ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ನಾನು ಆಗ್ಲೇ ಹೇಳ್ದಂಗೆ ನವೆಂಬರ್ 14, 2025 ಅಂದ್ರೆ ಹೋದ್ ತಿಂಗಳಲ್ಲೇನೆ, ಇವಾಗ ಸದ್ಯ ಡಿಸೆಂಬರ್ ನಡೀತಾ ಇದೆ, ಹೋದ್ ತಿಂಗಳಲ್ಲಿನೇ ಏನಾಯ್ತಪ್ಪ ಅಂತಂದ್ರೆ ತಿಮ್ಮಕ್ಕ ಅವರು ತೀರ್ ಹೋದ್ರು. ಸೊ ಆ ಸಮಯದವರೆಗೂ BN ಉಮೇಶ್ ಅವ್ರು ಏನಪ್ಪಾ ಅಂತಂತಂದ್ರೆ ಅವರನ್ನ ನೋಡ್ಕೊಂಡ್ರು ಅಂತ ಹೇಳಿ ನಾವು ನೋಡಬಹುದಾಗಿದೆ. तिम्मक्का और चिक्कैया दोनों ने निश्चय किया कि अपने आप को किसी धर्म कार्य में लगा ले। उनके गांव के पास ही श्रीरंग स्वामी का मंदिर था, जहां हर साल मेला लगता था। वहां आने वाले जानवरों के लिए पीने का पानी का इंतजाम किया। Okay. ತಿಮ್ಮಕ್ಕ ಮತ್ತೆ ಚಿಕ್ಕಯ್ಯ ಅವರಿಬ್ರು ಏನ್ ಯೋಚನೆ ಮಾಡಿದ್ರಪ್ಪ ಅಂತಂದ್ರೆ, ನಾವ್ ಏನಾದ್ರೂ ಒಂದು ಧರ್ಮ ಕಾರ್ಯದಲ್ಲಿ ತೊಡ್ಕೊಳ್ಬೇಕು, ಹೀಗೆ ಕೂತ್ಕೊಳ್ಳೋದು ಬೇಡ, ಒಂದು ಧರ್ಮ ಕಾರ್ಯದಲ್ಲಿ ನಾವು ತೊಡ್ಕೊಳ್ಳೋಣ ಅಂತ ಯೋಚನೆ ಮಾಡಿದಾಗ ಅವರ ಊರ ಪಕ್ಕದಲ್ಲಿನೇ ಒಂದು ಶ್ರೀರಂಗ ಸ್ವಾಮಿಯ ದೇವಸ್ಥಾನ ಇತ್ತು. ಅಲ್ಲಿ ಪ್ರತಿ ವರ್ಷ ಜಾತ್ರೆ ಆಗ್ತಾ ಇತ್ತು. ಆ ಜಾತ್ರೆಗೆ ತುಂಬಾ ಜಾನುವಾರುಗಳು ಬರ್ತಾ ಇತ್ತು, ದನ ಕರುಗಳೆಲ್ಲ ಬರ್ತಾ ಇತ್ತು. ಅವುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡೋ ಒಂದು ನಿರ್ಧಾರವನ್ನ ಇವರು ಮಾಡ್ತಾರೆ. ಕುಡಿಯೋ ನೀರಿನ ಒಂದು ವ್ಯವಸ್ಥೆ, ತೊಟ್ಟಿ ಕಟ್ಟೆಯಲ್ಲಿ ನೀರನ್ನ ತಗೊಂಡ್ ಬಂದು ಹಾಕೋ ಒಂದು ಕೆಲಸವನ್ನ ತಿಮ್ಮಕ್ಕ ಮತ್ತೆ ಅವರ ಗಂಡ ಚಿಕ್ಕಯ್ಯ ಅವರು ಮಾಡ್ತಾರೆ. तिम्मक्का ने रास्ते के दोनों ओर पेड़ लगाने, सिंचने, बढ़ाने की बात सोची। यह काम आसान नहीं था, फिर भी उन्होंने हुलिकल और कुदूर के बीच के 4 किलोमीटर के रास्ते के दोनों ओर बरगद के डाल लगाए। उन पेड़ों को भेड़ बकरियों से रक्षा करने की व्यवस्था की। ತಿಮ್ಮಕ್ಕ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಆ ಜಾತ್ರೆಗೆ ಏನು ಜಾನುವಾರುಗಳು ಬರ್ತಾ ಇತ್ತು, ಹಸು ಕರುಗಳು ದನ ಕರುಗಳು ಬರ್ತಾ ಇತ್ತು, ಅವುಗಳಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದಾಗ ಆ ನೀರನ್ನ ತಂದು ಅಲ್ಲಿ ಹಾಕ್ತಿರ್ಬೇಕಾದ್ರೆ ಏನ್ ಯೋಚನೆ ಮಾಡಿದ್ರೆ, ರಸ್ತೆ ಮಧ್ಯದಲ್ಲಿ ಜನ ಓಡಾಡ್ತಾರಲ್ವಾ ಜಾತ್ರೆಗೆ ಬರ್ಬೇಕಾದ್ರೆ, ಅವರಿಗೆ ತುಂಬಾ ಬಿಸಿಲಾಗುತ್ತೆ, ಅವ್ರಿಗೊಂದು ಒಳ್ಳೆ ನೆರಳು ಬೇಕನ್ನೋ ಒಂದು ಉದ್ದೇಶದಿಂದ ಅವ್ರು ಏನ್ ಮಾಡಿದ್ರು, 4 ಕಿಲೋಮೀಟರ್ ಅಷ್ಟು ದೂರಗಳ ರಸ್ತೆ ಅದು ಇತ್ತು. ಯಾವ್ದಪ್ಪ ಅಂದ್ರೆ ಹುಲಿಕಲ್ ಮತ್ತೆ ಕುದೂರು ಮಧ್ಯದಲ್ಲಿ. ಆ ಮಧ್ಯದ ರಸ್ತೆ 4 ಕಿಲೋಮೀಟರ್ ಉದ್ದದ ರಸ್ತೆಗೂ ಅವ್ರ ಏನ್ ಮಾಡಿದ್ರಪ್ಪ ಅಂದ್ರೆ ಎರಡೂ ಬದಿಗಳಲ್ಲಿ ಅವ್ರ ಏನ್ ಮಾಡ್ತಾರೆ, ಆಲದ ಮರಗಳನ್ನ ನೆಡೋದಿಕ್ಕೆ ಒಂದು ಯೋಚನೆಯನ್ನ ಮಾಡಿ ನೆಟ್ಟು ಅವುಗಳನ್ನ ನೀರ್ ಹಾಕಿ ಬೆಳೆಸೋ ಒಂದು ಕಾರ್ಯವನ್ನ ಕೈಗೊಳ್ತಾರೆ. ಅದು ಬಹಳ ಸರಳವಾಗಿರ್ಲಿಲ್ಲ, ತುಂಬಾ ಕಷ್ಟದಾಯಕ ಕೆಲಸ ಆಗಿತ್ತು. ಬಟ್ ಆದ್ರೂ ಕೂಡ ತಿಮ್ಮಕ್ಕ ಅವರ ಯೋಚನೆಯನ್ನ ಮಾಡಿ ರಸ್ತೆ ಎರಡೂ ಬದಿಗಳಲ್ಲಿ ಆಲದ ಮರವನ್ನ ನೆಟ್ಟು ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಬೆಳೆಸ್ತಾರೆ. ಅದೇ ರೀತಿ ಆಡು ಕರುಗಳಿಂದ ಏನಪ್ಪಾ ಅಂತಂದ್ರೆ ಗಿಡಗಳ ರಕ್ಷಣೆ ಮಾಡೋ ಒಂದು ಹೊಣೆಯನ್ನು ಕೂಡ ಅವರು ಹೊರತಾರೆ ಅಂತ ಹೇಳಿ ನಾವು ನೋಡಬಹುದು. पहले साल 10, दूसरे साल 15 और तीसरे साल में 90 पेड़ लगाए।
ಅವ್ರೇನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಹೆಚ್ಚು ಮಾಡ್ತಾ ಹೋದ್ರು. ಮೊದಲನೇ ವರ್ಷ 10, ಎರಡನೇ ವರ್ಷ 15, ಮೂರನೇ ವರ್ಷ 90 ಈ ರೀತಿಯಲ್ಲಿ ಏನಪ್ಪಾ ಅಂತಂದ್ರೆ ಗಿಡಗಳನ್ನ ಬೆಳೆಸ್ತಾ ಬೆಳೆಸ್ತಾ ಹೋದ್ರು. उन्हें अपने बच्चों की तरह प्रेम से पाला पोसा। यह काम निरंतर 10 सालों तक चलता रहा। पेड़ रहे राहगीरों को छाया देने के साथ साथ पक्षियों के आश्रय धाम भी बन गए। ಏನಪ್ಪಾ ಅಂತಂದ್ರೆ ಇವರು ಇದೇ ರೀತಿ ಗಿಡಗಳ ಮರಗಳನ್ನ ನೆಡ್ತಾ ಹೋದ್ರು. ಇದೇ ರೀತಿ ಬೆಳೀತಾ ಹೋಯ್ತು. ಗಿಡ ಮರಗಳಲ್ಲಿಯೇ ತಮ್ಮ ಮಕ್ಕಳನ್ನ ಪ್ರೀತಿಯನ್ನ ಕಾಣುವಂತಹ ಒಂದು ಕರ್ತವ್ಯವನ್ನ, ಒಂದು ಪ್ರೀತಿಯನ್ನ ಈ ಒಂದು ತಂದೆ ತಾಯಿಯಾಗಿ ಇವರು ತಿಮ್ಮಕ್ಕ ಮತ್ತೆ ಚಿಕ್ಕಯ್ಯ ಅವರು ಮಾಡಿದ್ರು. ಗಿಡ ಮರಗಳನ್ನೇ ತಮ್ಮ ಮಕ್ಕಳು ಅಂತ ಭಾವಿಸಿ ಪ್ರೀತಿ ಮಾಡಿದ್ರು, ಅವುಗಳನ್ನ ಬೆಳೆಸಿದ್ರು. ಈ ಒಂದು ನಿರಂತರ ಕಾರ್ಯದಿಂದಾಗಿ ತುಂಬಾ 10 ವರ್ಷಗಳ ಕಾಲ ಮಾಡ್ತಾನೆ ಇದ್ರು. ತುಂಬಾ ಗಿಡಗಳನ್ನ ನೆಟ್ರು. ಈ ಗಿಡಗಳೇನಪ್ಪಾ ಅಂತಂದ್ರೆ ದಾರಿ ಹೋಕರಿಗೆ, ರಸ್ತೆಯಲ್ಲಿ ಹೋಗೋ ಬರೋರಿಗೆ ಎಲ್ಲರಿಗೂ ನೆರಳು ಕೊಡ್ತಾ ಇತ್ತು. ನೆರಳು ಕೊಡೋದ್ರ ಜೊತೆಗೇನೆ ಪಕ್ಷಿಗಳಿಗೆ ಇರೋದಕ್ಕೆ ಇದೊಂದು ಆಶ್ರಯ ಧಾಮವಾಗಿ ಬದಲಾವಣೆ ಆಯ್ತು ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಓಕೆ, तिम्मक्का के जीवन में मुसीबत की घड़ियां शुरू हुई। तिम्मक्का के पति के तबीयत खराब हुई। बुरी हालत में चिक्कैया चल बसे। तिम्मक्का अब अकेली पड़ गई, फिर भी हिम्मत न हारी और अपने कार्य में तल्लीन रही। ತಿಮ್ಮಕ್ಕ ಅವರಿಗೆ ಕೆಟ್ಟ ದಿನಗಳ ಪ್ರಾರಂಭ ಆಯ್ತು ಅಂತ ಹೇಳ್ತಾರೆ. ಯಾಕಂತಂದ್ರೆ ಅವರ ಗಂಡ ಏನಾಗಿದ್ರು ಚಿಕ್ಕಯ್ಯ ಅವರು, ಅವರ ಶಾರೀರಿಕ ಸ್ವಲ್ಪ ತೊಂದರೆಗಳು ಎದುರಾಗುತ್ತೆ, ಅವರ ಆರೋಗ್ಯ ಸಮಸ್ಯೆ ಬರುತ್ತೆ. ಆರೋಗ್ಯ ಸಮಸ್ಯೆ ಬಂದಾಗ ಅವ್ರು ಏನಾಗ್ತಾರಪ್ಪ ಅಂದ್ರೆ ಚಿಕ್ಕಯ್ಯ ಅವರು ತೀರ್ಕೊಂಡ್ಬಿಡ್ತಾರೆ. ಅವ್ರು ತೀರ್ಕೊಂಡಾಗ ತಿಮ್ಮಕ್ಕ ಅವ್ರಿಗೆ ತುಂಬಾನೇ ಬೇಜಾರಾಗುತ್ತೆ, ಒಂಟಿತನ ಕಾಡಕ್ ಶುರು ಆಗುತ್ತೆ. ಆದ್ರೂ ಕೂಡ ಧೈರ್ಯದಿಂದ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಕಾರ್ಯಗಳನ್ನ ನಿಂದ್ರಿಸ್ಲಿಲ್ಲ. ಆ ಒಂದು ಸಮಾಜ ಸೇವೆ ಕಾರ್ಯಗಳನ್ನ, ಗಿಡ ನೆಡುವ ಕಾರ್ಯಗಳನ್ನ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮತ್ತೆ ಮುಂದುವರಿಸ್ತಾರೆ, ತಮ್ಮ ಕಾರ್ಯಗಳಲ್ಲಿ ತಲ್ಲೀನರಾಗಿರ್ತಾರೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. तिम्मक्का ने अब तक 8,000 से अधिक पेड़ लगाए हैं। अब हमारी कर्नाटक सरकार ने उन्हें पेड़ों की रक्षा करने का बीड़ा उठाया है। तिम्मक्का को उनकी निष्ठा, त्याग तथा सेवा के लिए नाडोज पुरस्कार, राष्ट्रीय नागरिक पुरस्कार, इंदिरा प्रियदर्शिनी, वृक्ष मित्र, वीर चक्र, कर्नाटक कल्पवल्ली, गॉड फ्री फिलिप्स धैर्य पुरस्कार, विशाल श्री पुरस्कार, डॉक्टर कारंत पुरस्कार, कर्नाटक सरकार के महिला और शिशु कल्याण विभाग के द्वारा सम्मान पत्र आदि अनेकानेक पुरस्कारों से अलंकृत किया गया है। तिम्मक्का की सन 2012 में संपन्न प्रथम राष्ट्रीय पर्यावरण सम्मेलन की ಅಧ್ಯಕ್ಷ ರಹಿ. ಇವ್ರೇನಪ್ಪ ಹೇಳ್ತಾ ಇದಾರೆ ಅಂತಂದ್ರೆ ತಿಮ್ಮಕ್ಕ ಅವರಿಗೆ ಇಲ್ಲಿವರೆಗೂ ತಿಮ್ಮಕ್ಕ ಅವರು ಟೋಟಲ್ ಆಗಿ 8,000ಕ್ಕಿಂತ ಹೆಚ್ಚಾಗಿ ಗಿಡ ಮರಗಳನ್ನ ನೆಟ್ಟಿದ್ದಾರೆ. ಅವರು ನೆಟ್ಟಂತಹ ಗಿಡ ಮರಗಳನ್ನ ರಕ್ಷಣೆ ಮಾಡದೆ ಕರ್ನಾಟಕ ಸರ್ಕಾರ ಇವಾಗ ಜವಾಬ್ದಾರಿ ತಗೊಂಡಿದೆ ಅಂತ ಹೇಳ್ತಾರೆ. ತದನಂತರದಲ್ಲಿ ತಿಮ್ಮಕ್ಕ ಅವರು ನಿಷ್ಠೆಯಿಂದ ಮಾಡಿದಂತಹ ಕಾರ್ಯವನ್ನ ನೋಡಿ ನಾಡೋಜ್ ಪುರಸ್ಕಾರ ಆಗಿರಬಹುದು, ರಾಷ್ಟ್ರೀಯ ನಾಗರಿಕ ಪುರಸ್ಕಾರ ಆಗಿರಬಹುದು, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಪ್ರೇಮಿ ಪುರಸ್ಕಾರ ಆಗಿರಬಹುದು, ಕರ್ನಾಟಕ ಕಲ್ಪವಲ್ಲಿ ಆಗಿರಬಹುದು, ಗಾಡ್ ಫ್ರೀ ಫಿಲಿಪ್ಸ್ ಧೈರ್ಯ ಪುರಸ್ಕಾರ ಆಗಿರಬಹುದು, ವಿಶಾಲಕ್ಷಿ ಪುರಸ್ಕಾರ ಆಗಿರಬಹುದು, ಕಾರಂತ್ ಪುರಸ್ಕಾರ ಆಗಿರಬಹುದು. ಕರ್ನಾಟಕ ಸರ್ಕಾರ ತುಂಬಾನೇ ಎಲ್ಲರಿಗೂ ಅವರಿಗೆ ಪುರಸ್ಕಾರಗಳನ್ನು ಕೊಟ್ಟು ಸನ್ಮಾನ ಮಾಡಿದೆ. ಅದರೊಂದಿಗೆ ಮಹಿಳಾ ಮತ್ತು ಶಿಶು ಕಲ್ಯಾಣ ವಿಭಾಗದಿಂದ ಕೂಡ ಅವರಿಗೆ ಸನ್ಮಾನ ಪತ್ರ ಸಿಕ್ಕಿದೆ. ಇದರೊಂದಿಗೆ ನಾನು ಹೇಳ್ದಂಗೆ 2019ರಲ್ಲಿ ಅವರಿಗೆ ಏನಪ್ಪಾ ಅಂತಂದ್ರೆ ಇನ್ನೊಂದು ಪುರಸ್ಕಾರ ಸಿಕ್ತು, ಪದ್ಮಶ್ರೀ. ನಮ್ಮ ದೇಶದ ಅತ್ಯಂತ ಉನ್ನತ ಪ್ರಶಸ್ತಿ ಅಂತ ನಾವು ಹೇಳ್ತೇವೆ, ಪದ್ಮಶ್ರೀ ಪುರಸ್ಕಾರ ಕೂಡ ಅವರಿಗೆ ಸಿಕ್ಕಿದೆ. ಈ ಒಂದು ಪುರಸ್ಕಾರವನ್ನು ಕೂಡ ಅವ್ರು ಪಡೆದುಕೊಂಡಿದ್ದಾರೆ ಅಂತ ಹೇಳಿ ನಾವು ನೋಡ್ತೇವೆ. ಇದಿಷ್ಟೇ ಅಲ್ಲದೆ 2012ರಲ್ಲಿ ನಡೆದಂತಹ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ತಿಮ್ಮಕ್ಕ ಅವರು ವಹಿಸಿದ್ರು ಅಂತ ಹೇಳಿ ನಾವು ನೋಡ್ತೇವೆ. पर्यावरण संरक्षण के साथ साथ तिम्मक्का अन्य सामाजिक कार्य भी कर रही है। अपने ನೆಟ್ವರ್ಕ್ ಇಶ್ಯೂ ಇಂದಾಗಿ ಮಧ್ಯದಲ್ಲಿ ಸ್ವಲ್ಪ ಕಟ್ ಆಗ್ತಾ ಇದೆ ಅನ್ನಿಸ್ತಾ ಇದೆ ವಿಡಿಯೋ. ಓಕೆ, सो परवागिल्ला. नेक्स्ट पैरा नोड़ता इद्वी. पर्यावरण संरक्षण के साथ साथ तिम्मक्का अन्य सामाजिक कार्य भी कर रही है। अपने पति की याद में उन्होंने हुलिकल ग्राम में गरीबों की निःशुल्क चिकित्सा के लिए एक अस्पताल के निर्माण कराने का संकल्प किया है। जो भी धनराशि पुरस्कार के रूप में तिम्मक्का को मिली है, उसे वह सामाजिक कार्य तथा दीन दुखियों की सेवा के लिए अर्पित कर रही है।
ಓಕೆ. ಸೊ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಪರ್ಯಾವರಣ ರಕ್ಷಣೆಯೊಂದಿಗೆ ಕೂಡ ಮತ್ತೆ ಇನ್ನು ಬೇರೆ ಬೇರೆ ಕಾರ್ಯಗಳನ್ನು ಕೂಡ ತಿಮ್ಮಕ್ಕ ಅವರು ಮಾಡ್ತಾ ಇದ್ದಾರೆ. ಅವರ ಚಿಕ್ಕಯ್ಯ ಅವರ ಗಂಡ ಏನಿದ್ರು ಅವ್ರು ತೀರ್ಕೊಂಡ ಮೇಲೆ ಅವರ ಒಂದು ನೆನಪಿನಲ್ಲಿ ಅವರ ಹೆಸರಿನಲ್ಲಿ ಏನಪ್ಪಾ ಅಂತಂದ್ರೆ ಫ್ರೀ ಹಾಸ್ಪಿಟಲ್ ಅನ್ನ ತೆಗಿಲಿಕ್ಕೆ, ಚಾರಿಟೇಬಲ್ ಹಾಸ್ಪಿಟಲ್ ಅನ್ನ ತೆಗಿಯೋಲಿಕ್ಕೆ ಅವರು ಯೋಚನೆ ಮಾಡಿದ್ರು. ಅದು ನಿರ್ಮಾಣ ಕೂಡ ಆಗಿದೆ ಇವಾಗ. ಓಕೆ. ಸೊ ಆ ಒಂದು ನಿಶ್ಚಯವನ್ನ ಅವರು ಮಾಡಿದ್ರು. ಬಂದಂತಹ ಪುರಸ್ಕಾರದ ಧನರಾಶಿ ಏನಿದೆ ಅದನ್ನ ಜನರ ಸೇವೆಯಲ್ಲಿ ನಾನು ತೊಡಗಿಸಬೇಕು, ಸಮಾಜ ಸೇವೆಯಲ್ಲಿ ನಾನು ಮತ್ತೆ ಕಷ್ಟದಲ್ಲಿರುವಂತಹ ದೀನ ದುಃಖಿಗಳಿಗೆ ನಾನು ಸಹಾಯ ಮಾಡ್ಬೇಕು ಅನ್ನೋ ಉದ್ದೇಶವನ್ನ ತಿಮ್ಮಕ್ಕ ಅವ್ರು ಹೊಂದಿದ್ರು. ಸೊ ಅದೇ ರೀತಿ ಅವ್ರು ನಡ್ಕೊಂಡ್ರು ಕೂಡ ಅಂತ ಹೇಳಿ ನಾವು ನೋಡಬಹುದಾಗಿದೆ. अपने जीवन में और तकलीफ उठाने के बावजूद दर्द और तकलीफ उठाने के बावजूद सार्थक कार्य करने वाली तिम्मक्का का व्यक्तित्व सबके लिए आदर्श है। सरकारी संसाधनों के अभाव में भी कोई एक व्यक्ति केवल अपनी निष्ठा व श्रद्धा की बदौलत किस तरह सामाजिक कार्य के लिए स्वयं को समर्पित कर सकता है, इसके लिए एक अत्युत्तम निदर्शन है ತಿಮ್ಮಕ್ಕ. ಓಕೆ. ಸೊ ತಿಮ್ಮಕ್ಕ ಅವ್ರ ಬಗ್ಗೆ ಇಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂತಂತಂದ್ರೆ ತಮ್ಮ ಜೀವನದಲ್ಲಿ ಕಷ್ಟ ತೊಂದರೆ ಎಲ್ಲ ಇದ್ರೂ ಕೂಡ ಅದರ ಹೊರತುಪಡಿಸಿ ಸಾರ್ಥಕ ಕಾರ್ಯಗಳನ್ನ ಮಾಡೋದ್ರಲ್ಲಿ ತಿಮ್ಮಕ್ಕನ ವ್ಯಕ್ತಿತ್ವ ತುಂಬಾನೇ ಆದರ್ಶ ಪ್ರಿಯವಾಗಿದೆ ಅಂತ ಹೇಳಿ ಹೇಳ್ತಾರೆ. ಅದಷ್ಟೇ ಅಲ್ಲದೆ ಸರ್ಕಾರಿ ಸಂಸಾಧನಗಳ ಒಂದು ಅಭಾವದಲ್ಲಿಯೂ ಕೂಡ ಬಹಳಷ್ಟು ಜನರಿಗೆ ಏನಪ್ಪಾ ಅಂತಂದ್ರೆ ಅವರು ಸಹಾಯವನ್ನ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡೋದಿಕ್ಕೆ ಪ್ರಯತ್ನ ಮಾಡಿದ್ರು. ಬಹಳಷ್ಟು ಜನರಿಗೆ ಸೇವೆಯನ್ನ ಸಲ್ಲಿಸಿದ್ರು. ಜನರ ಹಿತಕ್ಕಾಗಿ ಅವರು ಗಿಡಮರಗಳನ್ನ ನೆಟ್ಟರು, ಪಶು ಪ್ರಾಣಿಗಳ ಹಿತಕ್ಕಾಗಿ ಅವರು ನೀರಿನ ವ್ಯವಸ್ಥೆಯನ್ನ ಮಾಡಿದ್ರು. ಈ ರೀತಿಯಾಗಿ ಅತ್ಯುತ್ತಮ ಕೆಲಸಗಳನ್ನ ಅವ್ರು ಮಾಡ್ತಾ ಬಂದ್ರು. ಈ ಒಂದು ಸಮಾಜ ಸೇವೆಯ ಅತ್ಯುತ್ತಮ ಒಂದು ನಿದರ್ಶನಕ್ಕೆ ಏನಪ್ಪಾ ಅಂತಂದ್ರೆ ನಾವು ತಿಮ್ಮಕ್ಕಳನ್ನ ಉದಾಹರಣೆಯಾಗಿ ತೆಗೆದುಕೋಬಹುದು. ಈ ಸಾಲು ಮರದ ತಿಮ್ಮಕ್ಕ ಅವರಿದ್ದಾರೆ, ವೃಕ್ಷ ಪ್ರೇಮಿ ತಿಮ್ಮಕ್ಕ ಏನಿದ್ದಾರೆ, ಇವರಂತಹ ಸಾರ್ಥಕತೆಯ ಜೀವನವನ್ನ ಎಲ್ಲರೂ ಕೂಡ ನಡೆಸಬೇಕು ಅನ್ನೋ ಒಂದು ಭಾವನೆ ಈ ಒಂದು ಏನಪ್ಪಾ ಅಂದ್ರೆ ಪಾಠದಲ್ಲಿದೆ. ಈ ರೀತಿಯಲ್ಲಿ ಒಂದು ಒಳ್ಳೆಯ ಬುದ್ಧಿಮತ್ತೆ ಆಗಿರಬಹುದು, ಬೇರೆಯವರಿಗೆ ಸಹಾಯ ಆಗ್ಬೇಕನ್ನೋದಾಗಿರಬಹುದು, ಕಷ್ಟದಲ್ಲಿ ಕೂಡ ಜೀವನದಲ್ಲಿ ಬೇರೆಯವರಿಗೆ ಒಳ್ಳೇದಾಗ್ಲಿ ಒಳಿತಾಗ್ಲಿ ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು ಅಂತ ಹೇಳಿ ಈ ಪಾಠದ ಮೂಲಕ ನಾವು ತಿಳಿದುಕೊಳ್ಬಹುದಾಗಿದೆ. ಓಕೆ. ಸೊ ಇದು ನಿಮ್ಮ ಸಾಲು ಮರದ ತಿಮ್ಮಕ್ಕ ಅವರ ಕಥೆಯಾಗಿತ್ತು, ವೃಕ್ಷ ಪ್ರೇಮಿ ತಿಮ್ಮಕ್ಕ ಅವರ ಕಥೆಯಾಗಿತ್ತು. ಓಕೆ. ಸೊ ಈ ಪಾಠದಲ್ಲಿ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಪಾಠ ಅಂತ ಅನ್ಕೋತಾ ಇದ್ದೀನಿ. ಏನಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ. ಮತ್ತೊಂದ್ಸಲಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ಬೇರೆ ಯಾವ್ದಾದ್ರು ಚಾಪ್ಟರ್ ನಲ್ಲಿ ಏನಾದ್ರು ಡೌಟ್ ಇದ್ರೆ, ಏನಾದ್ರು ತಿಳಿದಿಲ್ಲ ಅನ್ನೋ ಹಾಗಿದ್ರೆ ನನಗೆ ಆದಷ್ಟು ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಆದಷ್ಟು ಬೇಗ ಅದನ್ನ ಕ್ಲಾರಿಫೈ ಮಾಡ್ತೀನಿ. ಓಕೆ. ಸೊ ಆದಷ್ಟು ಬೇಗ ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.